ಗ್ಯಾರಂಟಿ ನ್ಯೂಸ್ ಏನು ಅಕ್ರಮವನ್ನ ಬಟಾಬಯಲು ಮಾಡ್ತಾ ಇದೆ. ಇದು ಮುಂದುವರೆದು ಗ್ಯಾರಂಟಿ ನ್ಯೂಸ್ ನಲ್ಲಿ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಪೋಸ್. ಬೆಳಗಾವಿ ಜಿಲ್ಲಾಡಳಿತ ಉಗಾರ್ ಖುರ್ದ ಪುರಸಭೆಗೆ ಮೋಸ ಮಾಡ್ತಾ ಉಗಾರ್ ಶುಗರ್ಸ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಪೋಸ್. ಬೆಳಗಾವಿ ಜಿಲ್ಲಾಡಳಿತ ಉಗಾರ್ ಖುರ್ದ ಪುರಸಭೆಗೆ ಉಗಾರ್ ಶುಗರ್ಸ್ ಮೋಸ ಮಾಡ್ತಾ ಪುರಸಭೆ ಅನುಮತಿ ಪಡೆಯದೆ ಅನಧಿಕೃತವಾಗಿ ಕಾರ್ಖಾನೆ ಕಟ್ಟಡ ಕಾಮಗಾರಿ ಮಾಡ್ತಾ. ಹಾಗಾದ್ರೆ ಅನಧಿಕೃತವಾಗಿ ಕಾರ್ಖಾನೆ ಕಟ್ಟಡ ಕಾಮಗಾರಿ ಮಾಡ್ತಾ ಉಗಾರ್ ಶುಗರ್ಸ್. ಸ್ಥಳ ಪರಿಶೀಲನೆ ವೇಳೆ ಅನಧಿಕೃತ ಕಟ್ಟಡ ಕಾಮಗಾರಿ ನಡೆದಿರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅನಧಿಕೃತ ಕಟ್ಟಡ ಕಾಮಗಾರಿ ಬಗ್ಗೆ ಬೆಳಗಾವಿ ಡಿಸಿಗೆ ಪುರಸಭೆಯಿಂದಲೂ ಕೂಡ ದೂರು ಹೋಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಈ ಅನಧಿಕೃತವಾಗಿ ಏನು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು ಆ ಸಂದರ್ಭದಲ್ಲಿನೇ ಉಗಾರ್ ಪುರಸಭೆಯಿಂದ ಬೆಳಗಾವಿ ಡಿಸಿ ಅವರಿಗೆ ದೂರು ಹೋಗಿದೆ. ಎನ್ಒಸಿ ನೀಡಲು ಯೋಗ್ಯ ಅಲ್ಲ ಅಂತ ವರದಿ ನೀಡಿದ್ದ ಉಗಾರ್ ಖುರ್ದ ಪುರಸಭೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡೋದಕ್ಕೆ ಇದು ಯೋಗ್ಯ ಅಲ್ಲ ಅಂತ ಹೇಳಿ ಉಗಾರ್ ಖುರ್ದ ಪುರಸಭೆ ವರದಿಯನ್ನ ನೀಡಿತ್ತು. ಈ ಹಿನ್ನೆಲೆ ಜನವರಿ 10, 2022ರಲ್ಲಿ ಬೆಳಗಾವಿ ಡಿಸಿಗೆ ಪುರಸಭೆ ವರದಿಯನ್ನ ನೀಡಿತ್ತು. ನೋಡಿ, 10ನೇ ತಾರೀಕು ಜನವರಿ 2022ರಲ್ಲಿ ಬೆಳಗಾವಿ ಡಿಸಿಗೆ ವರದಿಯನ್ನ ನೀಡಿತ್ತು. ಅಲ್ಲದೆ ಉಗಾರ್ ಶುಗರ್ಸ್ 2015ರಿಂದ 2022ರವರೆಗೆ ವ್ಯಾಪಾರ ಪರವಾನಗಿಯನ್ನು ಕೂಡ ಪಡೆದಿಲ್ಲ. 2015ರಿಂದ 2022ರವರೆಗೆ ಉಗಾರ್ ಶುಗರ್ಸ್ ವ್ಯಾಪಾರ ಪರವಾನಗಿಯನ್ನು ಕೂಡ ಪಡೆದಿಲ್ಲ. ಸುಮ್ಮನೆ ಬಿಟ್ಟು ಬಿಡ್ತಾರ? ಪರವಾನಗಿಯನ್ನ ಪಡೀಲಿಲ್ಲ ಅಂತ ಅಂದ್ರೆ ಬೇರೆಯವರು ಏನಾದರೂ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಒಂದು ಸಣ್ಣ ಕಟ್ಟಡ ಕಟ್ಟಿದ್ರು ಕೂಡ ಅಧಿಕಾರಿಗಳು ದುಂಬಾಲು ಬಂದು ಬಿಡ್ತಾರೆ. ಬೇರೆ ಬೇರೆ ರೀತಿಯಾದಂಥ ಹಿಂಸೆ ಕೊಟ್ಟು ಹಾಕ್ಬಿಡ್ತಾರೆ ಅವ್ರಿಗೆ. ಆದರೆ ಇದು ಅತಿ ದೊಡ್ಡ ಶುಗರ್ಸ್ ಅನ್ನೋ ಕಾರಣಕ್ಕೆ ಅಧಿಕಾರಿಗಳ ಕಣ್ಣಿಗೆ ಕಾಣಿಸಿಲ್ವಾ? 2015ರಿಂದ 2022ರವರೆಗೆ ವ್ಯಾಪಾರ ಪರವಾನಗಿ ಪಡೆದಿಲ್ಲ ಇವರು. ವ್ಯಾಪಾರ ಪರ್ಮಿಷನ್ ಪಡೆಯದೆ ಪುರಸಭೆಗೆ ಉಗಾರ್ ಶುಗರ್ಸ್ನಿಂದ ಆರ್ಥಿಕ ನಷ್ಟ ಉಂಟಾಗಿದೆ. ಉಗಾರ್ ಶುಗರ್ಸ್ನಿಂದ 2015ರಿಂದ 2022ರವರೆಗೆ ಪುರಸಭೆಗೆ ಬರೋಬ್ಬರಿ 3 ಕೋಟಿಗೂ ಹೆಚ್ಚು ನಷ್ಟ ಉಂಟಾಗಿದೆ. ಗಮನದಲ್ಲಿಡಬೇಕು ಇದನ್ನ. 3 ಕೋಟಿಗೂ ಹೆಚ್ಚು ನಷ್ಟ ಉಂಟಾಗಿದೆ. ಎಕ್ಸಾಕ್ಟ್ ಲೆಕ್ಕ ಹೇಳಬೇಕು ಅಂತ ಅಂದ್ರೆ 3,19,99,422 ರೂಪಾಯಿ ಕಟ್ಟುವಂತೆ ಉಗಾರ್ ಶುಗರ್ಸ್ಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ಏನ್ ಸಣ್ಣ ಅಮೌಂಟಾ ಇದು? ಸಣ್ಣ ಅಮೌಂಟ್. ಆರ್ಥಿಕ ತೆರಿಗೆಯನ್ನೇ ಕಟ್ಟಿಲ್ಲ ಇವರು. ಎಷ್ಟು? 3,19,99,422 ರೂಪಾಯಿ ತೆರಿಗೆ ಕಟ್ಟಿಲ್ಲ, ಬಾಕಿ ಉಳಿಸ್ಕೊಂಡಿದೆ ಉಗಾರ್ ಶುಗರ್ಸ್. ಪದೇ ಪದೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪುರಸಭೆಯವರು. ಹಲವು ಬಾರಿ ನೋಟಿಸ್ ನೀಡಿದ್ರೂ ಕೂಡ ಆಸ್ತಿ ತೆರಿಗೆಯನ್ನ ಕಟ್ಟದ ಉಗಾರ್ ಶುಗರ್ಸ್ ಅಂದ್ರೆ 1 ಬಾರಿ ಓಕೆ, 2 ಬಾರಿ ಓಕೆ, ಪದೇ ಪದೇ ನೋಟಿಸ್ ಅನ್ನ ಕಳಿಸ್ತಾನೆ ಇದ್ದಾರೆ ಪುರಸಭೆಯವರು. ಆದ್ರೆ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಉಗಾರ್ ಶುಗರ್ಸ್ನವರು. 3 ಕೋಟಿಗೂ ಹೆಚ್ಚು ತೆರಿಗೆ ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಉಗಾರ್ ಶುಗರ್ಸ್ನ ಎಥೆನಾಲ್ ಘಟಕಕ್ಕೆ ಎನ್ಒಸಿ ನೀಡಿರಲಿಲ್ಲ ಪುರಸಭೆ. ಉಗಾರ್ ಶುಗರ್ಸ್ ಪಕ್ಕದಲ್ಲೇ ಎನ್ಒಸಿ ಘಟಕವನ್ನ ನಿರ್ಮಾಣ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಎನ್ಒಸಿಯನ್ನ ನೀಡಿರಲಿಲ್ಲ ಪುರಸಭೆ. ಎನ್ಒಸಿ ನೀಡಿಲ್ಲ ಅಂತ 2025 ಫೆಬ್ರವರಿ 13ರಲ್ಲೂ
ಉಗಾರ್ ಖುರ್ದ ಪುರಸಭೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿತ್ತು. ಆ ಡಾಕ್ಯುಮೆಂಟ್ ಕೂಡ ಗ್ಯಾರಂಟಿ ನ್ಯೂಸ್ನ ಬಳಿ ಇದೆ. ಹಾಗಿದ್ರೆ NOC ಪಡೆಯದೆ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕ ನಡೆಸ್ತಾ ಇದೆಯಾ? ಬೆಳಗಾವಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಕಾಗವಾಡ ತಾಲೂಕು ಆಡಳಿತ ಇದೆಯಾ? ಗ್ಯಾರಂಟಿ ನ್ಯೂಸ್ನ ತನಿಖಾ ವರದಿಯಲ್ಲಿ ಅಕ್ರಮ ಬಯಲಾಗಿರೋದು.